ಉದ್ದ ಜಡೆ ಹೆಂಗ್ ಮೇಂಟೈನ್ ಮಾಡಿದ್ರಿ ತುಂಬ ವೇಟ್ ಇತ್ತು, ಬಟ್ ಪಾತ್ರಕ್ಕೆ ಅದು ತುಂಬ ಮುಖ್ಯವಾದ ಎಲಿಮೆಂಟ್ ಅಂತ ಹೇಳ್ಬೋದು. ಅಣ್ಣ ಹುಡುಗಿರೆಲ್ಲ ಮಾತಾಡ್ಬೋದು, ಜನ ಎಷ್ಟೊತ್ತು ಹಾಕೊಂಡ್ರೆ, ಸೀರೆ ಎಷ್ಟೊತ್ತು ಹಾಕೊಂಡ್ರೆ. ನಾವು ನೆಕ್ಸ್ಟ್ ಏನ್ ಮಾಡೋದು ಗೊತ್ತಾ, ಈ ನಮ್ಮ ಹೆಣ್ಮಕ್ಳು ಆಂಕರ್ಗಳು ಇರ್ತಾರಲ್ಲ, ಅವ್ರ್ಯಾರು ಬಂದ್ರೆ ನಮ್ಗೆ ಬೆಲೆ ಇರುದಿಲ್ಲ ಅಂದ್ಬಿಟ್ಟು ನಾವು ಎದ್ದುಂಟು ಬಿಡೋಣ. ಹೆಣ್ಮಕ್ಳು ಮಾತಾಡ್ತೀವಿ, ನಮ್ಗೆ ಆಗ್ಬೇಕು. ನಿಮ್ ಬದಲು ರಕ್ಷಿತಾ ಮೇಡಮ್ ಎರಡು ಅವರ್ ಇಲ್ಲ 3 ಅವರ್ ಬೇಕು ಮೇಕಪ್ ಜಡೆ ಹಾಕಿ ಬರಕ್ಕೆ. ಬೇಕಿತ್ತು ಐ ಹ್ಯಾಡ್ ಶಾರ್ಟ್ ಹೇರ್ ದಟ್ ಟೈಮ್. ಸೊ ಆ ಲುಕ್ನ ಕ್ರಿಯೇಟ್ ಮಾಡೋಕ್ಕೆ ಅಷ್ಟು ಟೈಮ್ ಆಗುತ್ತೆ, ಯಾಕಂದರೆ ಪ್ರತಿಯೊಂದು ಡೀಟೇಲಿಂಗ್ ಅಲ್ಲೂ ಫೋಕಸ್ ಮಾಡಿದ್ದೀವಿ ನಾವು. ಅವಳು ಜಡೆಗೆ ರಿಬನ್ ಕಟ್ಟೋದು ಎಂಡಲ್ಲಿ, ಮತ್ತು ಕೈಯಲ್ಲಿ ಒಂದು ಬ್ಯಾಂಡ್, ನಾವು ಜುಟ್ಟು ಕಟ್ಕೋಬೇಕಾದ್ರೆ ದೊಡ್ಡ ಬ್ಯಾಂಡ್ ಬರ್ತಿತ್ತು ಅವಾಗ. ಸೊ ಆ ಬ್ಯಾಂಡ್ ಕೈಯಲ್ಲಿ ಇಟ್ಕೊಳ್ಳೋದು, ಮತ್ತು ಕೈ ತುಂಬ ಬಳೆ. ಸೊ ಆ ಥರ ಸ್ಮಾಲ್ ಡೀಟೇಲಿಂಗ್ಗೆ ಕಂಪ್ಲೀಟ್ಸ್ ಮಚ್ ಲಕ್ಷ್ಮಿ. ಆ ಟ್ರೈಲರ್ ಸರ್ ಈ ಕಡೆ ನೋಡಿ, ಚೆನ್ನಾಗಿ ಮಾತಾಡ್ತಾರೆ ಗುರು. ಧ್ರುವ ಸರ್ ಈ ಕಡೆ ಬೆಳೆದ್ಲು ಮೈನೆ ಅವಳು, ಬೆಳೆದ್ಲು. ನಾನು ನಿನಗೆ ಬರ್ದಿದ್ದ ಮಂಜು ಬೆಳೆದ ನೋಡು ಅಂತೆಲ್ಲ, ಬೆಳೆದ್ಲು ನೋಡು. ಸರ್ ನಿಮ್ಗೆ ಈ ಲಾಂಗು ಮಚ್ಚು ಇಡ್ಸೋದು ಹೊಸ್ತಲ್ಲ, ಬಟ್ ಇವ್ರ ಕೈಯಲ್ಲಿ ಲಾಂಗ್ ಹಿಡ್ಸೋದು ಈಸಿ ಆಗಿತ್ತ? ನಾನು ಒಂದ್ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ, ಏನಂದ್ರೆ ಡಿಫ್ರೆಂಟ್ ವೇವ್ ಇದು. ಈಗ ದರ್ಶನ್ ಅವರು ತಗೊಳ್ಳಿ, ಕರಿಯರ್ ಸಿನಿಮಾ ಒಳಗೆ ಇದು ಡಿಫ್ರೆಂಟ್ ವೇವ್, ಲಾಂಗ್ ಮಚ್ಚಿಡಿಯೋ ಸ್ಟೈಲ್ ಬೇರೆ ದರ್ಶನ್ ಅವರು. ಆಮೇಲೆ ಅಣ್ಣನ್ ತಗೊಳ್ಳಿ, ಶಿವಣ್ಣದು ಒಂದು ಡಿಫ್ರೆಂಟ್ ಸ್ಟೈಲು. ಓಕೆ, ಸೊ ಆ ಪರ್ಸ್ನಾಲಿಟಿಗೆ, ಆ ಸ್ಟೈಲ್ಗೆ ಸೊ ನೆವರ್ ಚಾನ್ಸೇ ಇಲ್ಲ ಬೇರೆ ಮಚ್ಚಿಡಿಯೋದು. ಈಗ ಧ್ರುವ ಒಂದು ಮಚ್ಚಿಡಿಯೋ ಪ್ರಾಕ್ಟೀಸ್ನ ಎಷ್ಟು ಮಾಡಿರ್ಬೋದು? ನೀವು ಹೇಳಿ ಸರ್. ಚಾನ್ಸೇ ಇಲ್ಲ, ತಿಂಕೆ ಮಾಡೋಕ್ಕಾಗಲ್ಲ ನಿಮ್ಗಳು, ಅಷ್ಟು ಸರಿ. ಅಂದರೆ ಅವನಿಗೊಂದು ಕುತೂಹಲ ಏನು ಗೊತ್ತಾ, ಫಸ್ಟ್ ಟೈಮ್ ಇವತ್ತು ನಾನು ಇದನ್ನ ನೋಡ್ತಿದ್ದೆ, ಅದು ಟೀಸರ್ದು ಒಂದು ಕೆಲವೆಲ್ಲ ಟ್ರೋಲ್ ಮಾಡ್ತಾರೆ ಹುಡುಗರು. ಹಪ್ಪು ಅವ್ರನ್ನೂ ಧ್ರುವನು ಹಾಕ್ಬಿಟ್ಟು, ಹಪ್ಪು ಅವ್ರದ್ದೊಂದು ಸೊ ಇದ್ರದ್ದು ರಾಜ್ ಸಿನಿಮಾದು ಇದನ್ನ ಹಾಕಿ ಅವ್ರದ್ದು ಹಾಕಿ, ಸೊ ಅವ್ರನ್ನ ನೆನೆಸಿದ್ದಾರೆ ಧ್ರುವ ಅವರು. ಅಪ್ಪು ಸರ್ನ ನೆನಪು ಮಾಡ್ಕೊತಿದ್ದಾರೆ. ನನಗೆ ನಿಜವಾಗ್ಲೂ ಹೆಮ್ಮೆ ಅನಿಸ್ತು, ಖುಷಿ ಅನ್ನಿಸ್ತು, ಪಾಪ ಟ್ರೈಲರ್ ಇದರಲ್ಲೆಲ್ಲ ಮಾಡ್ತಿರೋದ್ರಿಂದ. ಸೊ ಧ್ರುವಂದು ಒಂದು ಸ್ಟೈಲ್, ಡಿಫ್ರೆಂಟ್ ಸ್ಟೈಲ್. ಧ್ರುವ ಮಚ್ಚಿಡಿಯೋ ಸ್ಟೈಲ್ನ ಒಂದು 10 ಸರಿ 15 ಸರಿ ತೋರಿಸ್ಯಾನ ನನಗೆ ಡೈಲಿ. ಫಸ್ಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೆ 10 ಸರಿ, ಅಣ್ಣ ಹಿಂಗಾಗುತ್ತೆ ಮಗನೇ ನ್ಯಾಚುರಲ್ ಆಗಿ ಹಿಡಿಯೋ, ನೋಡೋ ಹಿಂಗೆ ಹಿಡಿತಾರೆ, ನ್ಯಾಚುರಲ್ ಆಗಿ ಹಿಡಿಯೋ. ಅವನದೇ ಒಂದು ಸ್ಟೈಲ್ ಮಚ್ಚಿಡ್ದ. ನೀವು ನೋಡಿರ್ತೀರಿ, ಒಪ್ಪನಿಗೆ ಕಾಲಲ್ಲಿ ಸುಮ್ಮನೆ ಮಚ್ಚಿನ ಕೆಳಗಡೆ ಎಳ್ಕೊಂಡು ಕಾಲು ಹಾಕ್ತಾನೆ. ಕಿತ್ತೋಗಿರೋ ಚಪ್ಪಲಿ, ಯಾರು ಅಬ್ಸರ್ವ್ ಮಾಡಿರಲ್ಲ, ಕಿತ್ತೋಗಿದೆ ಚಪ್ಪಲಿ. ಒಂದು ಟ್ರೈಲರ್ನ ನೋಡ್ಬೇಕಾದ್ರೆ ಆ ರಕ್ತ ಮತ್ತೆ ವಿಜುವಲ್ಲು ಮತ್ತೆ ಇದನ್ನ ನೋಡ್ತಾರೆ, ಆ ಪಾತ್ರದ ಇಂಟೆನ್ಸಿಟಿ ಯಾರಿಗೂ ಗೊತ್ತಿಲ್ಲ. ಅದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಅನ್ಸುತ್ತೆ ಇದರಲ್ಲಿ ಏನೋ ವಿಷಯ ಇದೆ ಅಂತ. ಸೊ ಆ ಥರ ಅವ್ನು ಮಚ್ಚು ಹಿಡಿಯೋ ಸ್ಟೈಲ್ ಇದೆಯಲ್ಲ, ಇಸ್ ತುಂಬ ಡಿಫ್ರೆಂಟ್. ಫಸ್ಟ್ ಟೈಮ್ ಮಚ್ಚು ಹಿಡ್ದಿರೋದು ಏನಾಗುತ್ತೆ ಲಾಸ್ಟ್ ಸಿನಿಮಾ ಮುಗಿದೋಗುತ್ತೆ. ಇಲ್ಲ ಮೇಡಮ್, ಅಂದ್ರೆ ದೇರ್ ಇಸ್ ಅ ಹಿಸ್ಟ್ರಿ ಅಲ್ವಾ, ದೇರ್ ಇಸ್ ಅ ಹಿಸ್ಟ್ರಿ. ಮಚ್ಚಿ ಹಿಡಿಯೋದು ಅನ್ನೋದು ಅದಕ್ಕೆ ಅಂತಾನೆ ಒಂದು ಫ್ಯಾನ್ ಬೇಸ್ ಇದೆ. ಇವಾಗ ಶಿವಣ್ಣನೇ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ದುನಿಯಾ ವಿಜಯ್ ಸರ್ ಆಗಿರ್ಬೋದು, ಎಲ್ಲರೂ ಹಿಡ್ದಿದ್ದಾರಲ್ಲ. ಸೊ ಏನು ಯೂನಿಕ್, ನೀವು ಸಿನಿಮಾ ನೋಡಾದ್ಮೇಲೆ ಇದು ಮಾತಾಡಿದ್ರೆ ಚೆನ್ನಾಗಿದೆ. ನಾನು ಇನ್ನೊಂದ್ಸಲ ನಿಮ್ಮನ್ನ ಇಂಟರ್ವ್ಯೂ ಮಾಡ್ತೀನಿ. ಮಾಡಿ. ಸುದೀಪ್ ಸರ್ ಏನಂದ್ರೆ ಸರ್, ನಿಮಗೆ ಈ ಸಿನಿಮಾದಲ್ಲಿ ಅವ್ರು ಇರೋದ್ರಿಂದ ನಿಮ್ಮ ಈ ಒಂದು ಟ್ರೈಲರ್ ನೋಡ್ದಾಗಿರ್ಬೋದು, ಸಾಂಗ್ ಬಂದಾಗ, ಸುದೀಪ್ ಸರ್ ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಂಡ್ ಈಸ್ ಅ ಸೀನಿಯರ್ ಆ್ಯಕ್ಟರ್ ಆ್ಯಂಡ್ ಆಲ್ಸೋ ಅಮೇಝಿಂಗ್ ಆ್ಯಕ್ಟರ್. ನಾವು ಪ್ರತಿ ಪ್ರೆಸ್ ಮೀಟ್ ಮಾಡಿದಾಗ್ಲೂ ಐ ರಿಯಲಿ ಐ ಸ್ಟಾಪ್ ಮೈ ಸೆಲ್ಫ್, ಬಿಕಾಸ್ ಚಿರು ಇದ್ದಿದ್ರೆ ಹಿಂಗೆ ಪ್ರೆಸೆಂಟ್ ಮಾಡ್ತಿದ್ನ ಯೋಚನೆ ಮಾಡಿದ್ರು. ಜೆನ್ಯೂನ್ ಆಗಿ ಏನು ನಡೆದಿದೆ ನಾನು ಹೇಳಬೇಕು, ಬಟ್ ಹೇಳಿದ್ರೆ ಪಾತ್ರ ಎಲ್ಲ ರಿವೀಲ್ ಆಗೋಗುತ್ತೆ. ಸೊ ರಿಲೀಸ್ ಆದಮೇಲೆ ಸರ್ ಬಗ್ಗೆ ಮಾತಾಡೋದಕ್ಕೆ ಚೆನ್ನಾಗಿರುತ್ತೆ. ಶಿವ ಸಾಂಗ್ ಆಗಿರ್ಬೋದು ಅಥವಾ ಸೆಟ್ ಆಗಲ್ಲ, ಸೊ ಸೆಟ್ ಆಗೋದಲ್ಲಿ ಒಂದು ಸ್ಟೆಪ್ಪು ಇದೆ. ಸೊ ಈಸಿ ಅನ್ಸುತ್ತೆ ಸರ್ ಡ್ಯಾನ್ಸು? ಇಲ್ಲ ಮೇಡಮ್, ನಾನು ಡಾನ್ಸ್ ಐ ಡೋಂಟ್ ಎಂಜಾಯ್, ನಥಿಂಗ್ ಈಸ್ ಈಸಿ. ಫೈಟ್ಸ್ ಐ ಎಂಜಾಯ್, ಇಟ್ ಈಸ್ ಈಸಿ. ಡಾನ್ಸ್ ಅಲ್ಲಿದ್ರೆ ನೋಡಿ ಮೇಡಮ್, ನಿಮಗೆ ಕಷ್ಟ ಆಗಿತ್ತೆ ಸರ್ ತುಂಬಾ? ಒಂಚೂರು ನನ್ನ ಡಾನ್ಸ್ ಒಂದು ಸ್ವಲ್ಪ ಕಷ್ಟನೇ ಬಿಡೋದು. ಏನಾದರೂ ಹೇಳ್ಕೊಟ್ರೆ ಸುಮ್ಮನೆ ಹೇಳ್ತಾನೆ, ಮಾಡ್ತಾನೆ. ಅಲ್ಲ, ಏನಾದರೂ ಹೇಳ್ಕೊಟ್ರೆ ಹಂಗೆ ಮಾಡ್ತೀನಿ ಅಷ್ಟೇ ಮೇಡಮ್. ಐ ನೆವರ್ ಬಿನ್ ಟು ಡಾನ್ಸ್ ಕ್ಲಾಸಸ್. ಫಸ್ಟ್ ನೋಡ್ತಾನೆ, ಅಣ್ಣ ನೀನು ಸುಮ್ಮನಿರೋ ನೀನು ಅಂತಾನೆ ಫಸ್ಟ್. ಆಮೇಲೆ ಬರಲ್ಲ ಮಾಡ್ತಿ ಇದೆಲ್ಲ ಯಾವ ಲೆಕ್ಕ ನಮ್ಮ ಮಗನೇ ನಿನಗೆ ಹಿಂಗೆ ಅನ್ನೋದು ನಾನು ಹೇಳಿಲ್ವ ನಿಮ್ಗೆ? ಸೇಮ್ ನನ್ನ ಜೊತೆ ಏನು ಇದು ನೋಡಿದ್ರೆ ನನ್ಕಿಂತ ಸೂಪರ್ ಆಗಿ ಮಾಡ್ತೀನಿ. ಇಲ್ಲ ಮೇಡಮ್, ಇಲ್ಲ ಸತ್ಯವಾಗ್ಲೂ ಅದು ಭಯದಿಂದ ಪ್ರಾಬಬ್ಲಿ ಇವ್ರು ಬಂದು ಹಿಂಗೆ ಕೂತ್ಕೊಂಡು ಮೇಡಮ್ ಹೆಂಗೆ ಫಾಲೋ ಅಪ್ ಮಾಡ್ತೀನಿ ಅಂದ್ರೆ, ಕೋರಿಯೋಗ್ರಾಫರ್ನ ಪಕ್ಕದಲ್ಲೇ ಇಟ್ಕೊಂಡು ಓಡಾಡ್ತಾ ಇರ್ತೀನಿ ಮೇಡಮ್, ಎಲ್ಲಿ ಇಮಿಡಿಯೇಟ್ ಆಗಿ ಏನೋ ಚೇಂಜ್ ಹೇಳ್ಬಿಡ್ತಾರೆ ಅಂತ. ಒಂದು ಮೇಡಮ್ ಸತ್ಯವಾಗಿ ಒಂದೇ ಒಂದು ನಿಮಿಷ ಮೇಡಮ್ ಹಿಂಗೆ ಫೋಟೋ ಕೇಳ್ತಾ ಇದ್ದಾರೆ, ಮಾಸ್ಟರ್ ನೀವು ಇಲ್ಲೇ ಇರಿ ಮಾಸ್ಟರ್, ಬರ್ತೀನಿ ಮಾಸ್ಟರ್ ಅಂದ್ಬಿಟ್ಟು 3 ಜನ ಹತ್ರ ಫೋಟೋ ಇಸ್ಕೊಂಡು ಬರೋಷ್ಟ ಮಾಸ್ಟರ್ ಇಲ್ಲ. ಎಲ್ಲಿ ಮಾಸ್ಟ್ರು ಡೈರೆಕ್ಟರ್ ಮೀಟ್ ಮಾಡಿ ಡೈರೆಕ್ಟರ್ ಅಲ್ಲಿಗೆ ಹೋದ್ರೆ
ಏನ ಆಯ್ತು ಮಗ ಆ ಸ್ಟೆಪ್ ಚೆನ್ನಾಗಿರ್ಲಿಲ್ಲ ಬಡ್ಡಿ ಮಗ ಎಲ್ಲ ಚೇಂಜ್ ಮಾಡ್ಬಿಟ್ಟೆ. ಎಲ್ಲ ಚೇಂಜ್ ಮಾಡ್ಬಿಟ್ರ ಎಲ್ಲಿ ಮಾಡ್ರಿ ಅಂದ್ರ ಅದು ಎಲ್ಲಿ ಏನೇನೋ ಮಾಡ್ತಾವ್ರೆ ಡಾನ್ಸು. ನಾನು ಅಣ್ಣ ನನ್ನ ಕೈಯಲ್ಲಿ ಆಯ್ಕಿಲ್ಲ, ನಾನು ಒಂಟೆ ನಾನು ಹುಷಾರ್ ತಪ್ಪದೆ ಮಗನೇ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಬಾ. ನಂದು ಹಾಳಾಗೋಗ್ಲಿ ಬೇಡ ಮೇಲೆ ಅವ್ರದ್ದು ಏನಾಯ್ತು ಪರಿಸ್ಥಿತಿ ಅಂತ ಈಗ ನೋಡಿದ್ರೆ ಅವ್ರು ಪ್ರಾಕ್ಟೀಸು. ನಾನಣ್ಣ ಇದು 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 ನನ್ನ ಕೈಯಲ್ಲಿ ಆಯ್ಕಿಲ್ಲ, ನಾನು ಮಾಡಲ್ಲ. ಒಂದೊಂದ್ಸರಿ ಏನಾಗೋದು ಇದ್ಯಾಕಣ ಚೇಂಜ್ ಮಾಡಿದ್ರಿ ಚೆನ್ನಾಗಿತ್ತಲ್ಲ ಚೇಂಜ್, ಅದು ಸ್ಟೈಲ್ ಬರ್ತಾ ಇಲ್ಲ ಮಗನೇ, ಅದು ಕತೆಗೆ ಅಂಟ್ತಾ ಇಲ್ಲ. ಸ್ಟೆಪ್ ಎಲ್ಲಣ್ಣ ಕತೆಗೆ ಅಂಟತ್ತೆ, ಬೇಡ ಅಣ್ಣ ಬಿಟ್ಬಿಡೋಣ, ನನಗೆ ಇದು ಹೆಂಗೋ ಮಾಡ್ಕೋತೀನಿ ಬಿಟ್ಬಿಡೋಣ ಅಂದ್ರೆ ಹಂಗಂದ್ರೆ ಸರಿ ಅವ್ಳು ಪ್ರಾಕ್ಟೀಸ್ ಮಾಡ್ತಾವಳೆ. ಅವ್ಳ ಕೈಲಾಗತ್ತೆ ಅಂದ್ರೆ ನಿನ್ ಕೈಲಾಗಲ್ಲ ಮಗನೇ. ಐ ಕ್ಯಾಮ್ರಾ ಇಡು, ಐ ನಮ್ಮ ಇದ ಮಾಡ್ತಾನೆ, ನಾನು ಮರ್ಯಾದೆ ಉಳಿಸ್ತೀನಿ ಮಾಡ ಮಗನೇ. ಕತೆ ಪೂರ್ತಿ ಹಿಂಗೆ ಮಾಡ್ಸಿದ್ದಾರೆ ನಿಮ್ಗೆ. ಮೇಡಮ್ ಈಗ ನಂದಂದೆ ಕಾರ್ ಹತ್ತಿಸಿದ್ರು ಮೇಡಮ್. ನಾನು ಹಠ ಮಾಡಿದ್ದಕ್ಕೆ ಇಲ್ಲ ಡಬಲ್ ಡೆಕ್ಕರ್ ಬಸ್ ಹೇಳಿದ್ರು. ಸತ್ಯವಾಗ್ಲು ಮೇಡಮ್ ನಾನು ಊಟಕ್ಕೆ ಹೋಗ್ತಾ ಇರ್ಲಿಲ್ಲ, ಇವ್ರಗಳ ಜೊತೆನೆ ಇರ್ತಿದ್ದೆ. ಎಲ್ಲಿ ಊಟಕ್ಕೆ ಕೊಟ್ಟು ಬಂದ್ರೆ ಇಮ್ಮಿಡಿಯೇಟ್ ಐಟಮ್ಸ್ ಚೇಂಜು, ಕೊರಿಯೋಗ್ರಾಫ್ ಚೇಂಜು. ಇಲ್ಲ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹೇಳ್ಬಿಡ್ತೀನಿ ಒಂದ್ಸರಿ, ಏನೋ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಹಾ ಸರ್ ನಾಳೆ ಎಲ್ಲ ಚೇಂಜ್ ಮಾಡಿಸ್ಬಿಡ್ತೀವಿ, ಸ್ಟೈಲ್ ಇಲ್ಲ ಅಂಟ ಇಲ್ಲ ಕತೆಗೆ ಹೊಟ್ಬಿಡ್ತೀವಿ, ಅಂಟ ಇಲ್ವಾ ಕತೆಗೆ. ನೀವು ಬೇರೆ ಯಾವ ಡೈರೆಕ್ಟರ್ ಜೊತೆ ಹೆಂಗ್ ವರ್ಕ್ ಮಾಡಿದೀರೋ ಗೊತ್ತಿಲ್ಲ, ಪ್ರೇಮ್ ಸರ್ ಜೊತೆ ತುಂಬಾ ಎಂಜಾಯ್ ಮಾಡಿದೀರ ಅನ್ಸುತ್ತೆ ನನಗೆ ಸಿನಿಮಾದುದ್ದಕ್ಕೂ. ಇಲ್ಲ ಎಂಜಾಯ್ ಮಾಡಿಲ್ಲ.